ರಾಜ್ಯ ಸರ್ಕಾರದ ಅಧ್ಯಕ್ಷ ಸದಸ್ಯರು, ಪದಾಧಿಕಾರಿಗಳು, ತಹಸೀಲ್ದಾರರು, ಕಾರ್ಯನಿರ್ವಹಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಆರಕ್ಷಕ ನಿರೀಕ್ಷಕರು, ಕಾರ್ಯಪಾಲ ಅಭಿಯಂತರು, ಹೀಗೆ ಎಲ್ಲ ಅಧಿಕಾರಿಗಳು ಇರ್ತಾರೆ. ಕಳೆದ ಬಾರಿ ಒಟ್ಟಿಗೆ ಎಂ ನಾರಾಯಣ ಸ್ವಾಮಿ ಅವರನ್ನ, BP ವೆಂಕಟೇಶಪ್ಪನವರನ್ನ, ಸಿ ವೆಂಕಟೇಶಪ್ಪನ ಆಹ್ವಾನಿಸಬಹುದಾಗಿತ್ತು. ಇವತ್ತು ವೆಂಕಟೇಶಪ್ಪ ನಮ್ಮೊಟ್ಟಿಗಿಲ್ಲ. ವೆಂಕಟೇಶಪ್ಪ ಅವರನ್ನ, ನಾರಾಯಣ ಸ್ವಾಮಿ ಅವರನ್ನ ಆಹ್ವಾನ ಮಾಡೋದಲ್ಲ ಆಯ್ತು. ಅವರನ್ನ ಆಹ್ವಾನ ಮಾಡಲು ತೀರ್ಮಾನ ಮಾಡಿದ್ದೇವೆ. ಮುಖ್ಯ ಪಾತ್ರಧಾರರು ಯಾರು ಮಾಡ್ತೀರಾ? ಅದೇ ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡ್ತೇವೆ. ಆಗ್ಬೋದಾ? ಎಲ್ಲ ಶಾಲಾ ಕಾಲೇಜುಗಳು, ಎಲ್ಲ ಸರ್ಕಾರಿ ಕಾಲೇಜುಗಳ ಮುಂದೆ ಕಡ್ಡಾಯವಾಗಿ ಆ ಒಂದು ಪೂಜೆಯನ್ನು ಮಾಡಿ ಕಂಪಲ್ಸರಿಯಾಗಿ ಅವರವರ ಸದಸ್ಯರೊಂದಿಗೆ ಪ್ರೈವೇಟ್ ಕಾಲೇಜರು ಕೂಡ ಭಾಗವಹಿಸಬೇಕು. ಅದು ಸಂಪೂರ್ಣ ನಿಮ್ಮ ಜವಾಬ್ದಾರಿ. ಯಾವ ಪ್ರೈವೇಟ್ ಕಾಲೇಜ್ ಬಂದಿಲ್ಲ ಅವ್ರಿಗೆ ಏನ್ ಮಾಡಬೇಕು ಮುಂದೆ ಹೇಳ್ತೀನಿ, ಅದು ನೀವು ಮಾಡಬೇಕು. ಅರ್ಥ ಆಯ್ತಾ? ಕಡ್ಡಾಯವಾಗಿ ಎಲ್ಲ ಪ್ರೈವೇಟ್ ಶಾಲೆಗಳು, ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯಿತಿ ಹೆಡ್ಕ್ವಾರ್ಟರ್ನಂತ PDOಗಳು ಕಂಪಲ್ಸರಿಯಾಗಿ ಎಲ್ಲ ಇಲಾಖೆಗಳಿಂದ ಸಂಸ್ಥೆ ಬರಬೇಕು. ಅದರೊಟ್ಟಿಗೆ ಬರೀ ಒಂದು ಡ್ರೈವರ್ ಕಳಿಸ್ಬಿಟ್ಟು ಎಸ್ಕೇಪ್ ಆಗೋದಲ್ಲ. ಅಟೆಂಡೆನ್ಸ್ ಅಧಿಕಾರಿಗಳು ಆ ಸ್ಟೇಜ್ ಮೇಲೆ ಕಾಣಿಸ್ಬೇಕು. ಯಾರು ಕಾಣಿಸಿಲ್ಲ ಅಂದ್ರೆ ಅವ್ರ ಗಾಚಾರ ಬಿಡಿಸ್ತೀವಿ. ಅದು ಬೇರೆ ಸ್ಟೆಪ್ಗಳಿದೆ. ಯಾಕಂದ್ರೆ ಇದು ಸಂವಿಧಾನ ಬರತಕ್ಕಂಥ ಚೆನ್ನಾಗಿ ಹೇಳಿದ ಒಂದು ಜಾತಿವಾದಲ್ಲ. ಇದು ನಾವು ರೆಡ್ಡಿ ಸಮಾಜ ಇನ್ವೈಟ್ ಮಾಡ್ತೀವಿ, ಅವ್ರದ್ದು ಪ್ರೈವೇಟ್ ತರಬೇಕು, ಅವಾಗ ನಾವು ಮಾತಾಡೋ ವ್ಯವಸ್ಥೆ ಮಾಡ್ತೀವಿ. 70 ಜನ ಇದೆ. ಹಾಗಾಗಿ ಇದು ಅಂಬೇಡ್ಕರ್ ಎಲ್ಲ ಸಮುದಾಯ, ಬ್ಯಾಕ್ವರ್ಡ್, ಮೈನಾರಿಟೀಸ್, SC ST, ಆ ಸಂಘದ ಮುಖಂಡರುಗಳು ನಾವು ಚಂದ್ರಾರೆಡ್ಡಿಯವರು ನಾವೆಲ್ಲ ಮಾತಾಡಿ ಆಯಾ ಸಮುದಾಯ ಕೂಡ ಒಂದು ಟ್ಯಾಬ್ಲೊಂದಿಗೆ ಭಾಗವಹಿಸಬೇಕು ಅಂತೇಳಿ ಸ್ಪಷ್ಟವಾಗಿ ನಾನು ಅವರಿಗೆ ಕೊಡ್ತೇನೆ. ಇದು ಒಂದು ಕಾರ್ಯಕ್ರಮ. ಈ ಜವಾಬ್ದಾರಿಯನ್ನ ತಹಸೀಲ್ದಾರ್ ಅವರು, PEO ಅವರು, EO ಅವರು, ಇವರೇ PDO ಡಿಪಾರ್ಟ್ಮೆಂಟ್ ಕಂಪಲ್ಸರಿ ನಿಮ್ಮದು. ಆ PDO ಅಲ್ಲಿ ಇದ್ದಾರೆ. ಎರಡನೇದು, ಇವತ್ತು 11, 12 ರಜೆ ಇರೋದ್ರಿಂದ ನೀವು ರಜಾ ಕೊಡದಿದ್ರು ರಜೆನೆ, ಅದರ ರಜೆ ಘೋಷಣೆಯನ್ನು ಮಾತ್ರ 14ನೇ ಅಂತ ಮುಗಿಸ್ಕೊಂಡು 15ರಿಂದ ಅಂತ ಘೋಷಣೆ ಮಾಡೋದು ಮೆಮೊ ಹಾಕಿ. ಸರ್ಕಾರಿ ಕಾಲ 10 ಇದ್ರೂ ಕೂಡ ಹೆಚ್ಚಿಗೆ ಕೆಲಸ ಮಾಡೋದು ಯಾರು ಬೇಡ ಅನ್ನೋದಿಲ್ಲ ಅಂತಾರ ಬನ್ನರಾಜು ಅಲ್ವಾ? ಹಾಗಾಗಿ ನೀವು ಆ ಕಾಲೇಜುಗಳಲ್ಲಿ ಅಲ್ಲಿ 16ನೇ ತಾರೀಕು ಕಂಪಲ್ಸರಿ ಮಕ್ಕಳೊಟ್ಟಿಗೆ 8:30 ಗಂಟೆಗೆ ಮುಗಿಸಿ, ಸಾಧ್ಯ ಆದಷ್ಟು ಕೂಡ ನಿಮ್ಮ ಎಲ್ಲ ಟೀಚರ್ಸು ಕಂಪಲ್ಸರಿ ಆಗಿ ಈ ಒಂದು ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಬೇಕು. ಅದನ್ನು ನೀವು ಯಾವ ರೀತಿ ನೋಟಿಸ್ ಕೊಡ್ತೀರೋ, ಮೆಮೊ ಹಾಕ್ತಿರೋ, ನೀವು ಸಂಪಟ್ಟಿ ಕಂಪಲ್ಸರಿ ಟ್ಯಾಬ್ಲೋ ಬಂದಿರಬೇಕು. ಹಾಗೆ ಇಲಾಖೆ ಅಷ್ಟೇ, ನಿಮ್ಮ ಸ್ಟಾಫ್ ಇರಲ್ಲ, ಒಬ್ಬರು ಬಂದೇ ಇರಲ್ಲ. ಆಮೇಲೆ ಗೋವಿಂದ್ ಅವರೇ, ಚೀಫ್ ಆಫೀಸರ್, ನೀವು